ಒಂದೇ ನಾಯಕರಲ್ಲಿ ಕಲ್ಪಿಸಿದೆ. ಮಾನ್ಯ ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಸರ್ಕಾರದ ವಾಲ್ಮೀಕಿ ಸಮುದಾಯಕ್ಕೆ ನೀಡಿರ್ತಕ್ಕಂಥ ಕೊಡುಗೆ ಏನು ಅಂತೇಳಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ತಿಳಿಸಬೇಕಾಗ್ತದೆ. ನನಗೆ ಇವತ್ತು ಸಂತೋಷ ಮತ್ತು ಹೆಮ್ಮೆ ಇದೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ವಾಲ್ಮೀಕಿ ಜಯಂತಿಯನ್ನ ಘೋಷಣೆ ಮಾಡಿದ್ರು, ರಜೆಯನ್ನ ಘೋಷಣೆ ಮಾಡಿದ್ರು. ಇದೇ ಶ್ರೀರಾಮುಲವರು ವೇದಿಕೆ ಮೇಲಿದ್ದಾರೆ. ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಕಾಂಗ್ರೆಸ್ ಸರ್ಕಾರ ಇಷ್ಟು ವರ್ಷ ಆಡಳಿತ ನಡೆಸಿದ್ರು ಸಹ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಯಡಿಯೂರಪ್ಪನವರ ಹತ್ರ ಹೇಳ್ಕೊಂಡಾಗ ವಾಲ್ಮೀಕಿ ಜಯಂತಿಯನ್ನ ಘೋಷಣೆ ಮಾಡಿ ರಜೆಯನ್ನ ಕೊಟ್ಟು ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನು ಕೂಡ ಸ್ಥಾಪನೆ ಮಾಡಿದ್ರು. ಇದೇ ಬಳ್ಳಾರಿ ವೃತ್ತದಲ್ಲಿ ಮಾನ್ಯ ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲವರು ಒಟ್ಟಿಗೆ ಸೇರಿ ಆ ವೃತ್ತದಲ್ಲಿ ವಾಲ್ಮೀಕಿ ಪ್ರತಿಭೆನ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿದ್ರು. ಅಷ್ಟೇ ಅಲ್ಲ, ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ವಾಲ್ಮೀಕಿ ಸಮುದಾಯಕ್ಕೆ, ಪರಿಶಿಷ್ಟ ಪಂಗಡಕ್ಕೆ 3% ಇದ್ದಂತ ರಿಸರ್ವೇಶನ್ 7%ಗೆ ಏರಿಸಿದ್ರು. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಕೊಡುಗೆ ಏನು ಸಮುದಾಯಕ್ಕೆ? ರಾಜ್ಯಕ್ಕೂ ಕೂಡ ಏನು ಕೊಡುಗೆ ಇಲ್ಲ, ಆ ಸಮುದಾಯಕ್ಕೂ ಕೂಡ ಏನು ಕೊಡುಗೆ ಇಲ್ಲ. ಇವತ್ತು ಮೊಸಳೆ ಕಣ್ಣೀರನ್ನು ಸುರಿಸ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಮಾಡ್ತಾ ಇರುವಂಥದ್ದು. ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು. ಯಾವ ರೀತಿ ಯಲ್ಲಾಪುರದಲ್ಲಿ ದಲಿತ ಮಹಿಳೆಯನ್ನ ಬರ್ಬರವಾಗಿ ಕೊಂದಾಗ್ತಕ್ಕಂಥ ಕೆಲಸ ಆಯಿತು, ಅದಕ್ಕೂ ಕೂಡ ಇವತ್ತು ನ್ಯಾಯವನ್ನ ಕೊಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕಾಗಲಿಲ್ಲ. ಮಂಗಳೂರಿನಲ್ಲಿ ಯಾರೊಬ್ಬ ದೇಶದ್ರೋಹಿಗಳ ಕೊಲೆ ಆದ್ರೆ ಅಲ್ಲೋಗಿ 25 ಲಕ್ಷ ರೂಪಾಯಿ ಕೊಟ್ಟು ಬರ್ತಾರೆ ಸಿದ್ದರಾಮಯ್ಯ ಸರ್ಕಾರ. ಆದ್ರೆ ಮಂಗಳೂರಿನಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರು ಹತ್ಯೆ ಆದ್ರೆ ₹1 ಪರಿಹಾರ ಕೊಡೋದಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ. ಬಳ್ಳಾರಿ ಜೆಡಿಎಸ್ ಅಧ್ಯಕ್ಷರಾದಂಥ ಮೀನಹಳ್ಳಿ ತಾಯಣ್ಣ ಅವರು ಉಪಸ್ಥಿತಿದ್ದಾರೆ. ಅವರಿಗೆ ನಮ್ಮನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ನಾನು ಕೇಳ್ತೇನೆ. ಒಂದು ಸೆಕೆಂಡ್. ಕಳೆದ 99 ತಾಯಿ ಸುಷ್ಮಾ ಸ್ವರಾಜ್ ಚುನಾವಣೆ ನಂತರ 2004ರಿಂದ 2024 ತನಕ ಕೂಡ ಇವತ್ತು ಬಿಜೆಪಿ ಸಂಸದರು, MLAಗಳು, ಜಿಲ್ಲಾ ಪಂಚಾಯಿತಿಯಿಂದ ಎಲ್ಲ ಕಡೆ ನಾವು ಗೆದ್ದಿದ್ದು. ಆದರೆ ನಮ್ಮಲ್ಲಿ ಆಗಿರುವಂತ ವ್ಯತ್ಯಾಸದಿಂದ ಶಾಸಕರಾಗಿರುವಂತ ಈ ಕಾಂಗ್ರೆಸ್ ಕ್ರಿಮಿನಲ್ಗಳು ಇವತ್ತು ಜನಾರ್ದನ್ ರೆಡ್ಡಿನ ಮುಗಿಸ್ತಾರೆ ಅಂತಂದ್ರೆ ಒಂದೇ ಒಂದು ಮಾತು ಹೇಳ್ತೀನಿ ಬಂಧುಗಳೇ, ಇವರ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ಸಿದ್ದರಾಮಯ್ಯ, ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಸೇರಿ ನನ್ನನ್ನು 4 ವರ್ಷ ಜೈಲಲ್ಲಿ ಇಟ್ಟಿದ್ರು ಕೂಡ ನನ್ನ ಮುಗಿಸ್ಲಿಕ್ಕೆ ಇವ್ರ ಕೈಲಿ ಆಗ್ಲಿಲ್ಲ. ಎಷ್ಟು ತೊಂದರೆಗಳನ್ನು ಕೊಟ್ಟರು ಕೂಡ ಎದೆಗುಂದಿದೆ. ನನ್ನ ಬಳ್ಳಾರಿ ಜನರ ನಂಬಿಕೆ, ಪ್ರೀತಿ, ವಿಶ್ವಾಸವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಬದುಕಬೇಕು, ಬಳ್ಳಾರಿಗೆ ಹೋಗ್ಬೇಕು, ಮತ್ತೆ ನಾನು ಸಾಧಿಸಲೇಬೇಕು ಅಂತೇಳಿ ಇವತ್ತು ನಾನು ಬದುಕ್ತಾ ಇದ್ದೀನಿ ಬಂಧುಗಳೇ. ಇವತ್ತು ನನ್ನ ಮನೆ ಮೇಲೆ ಇವತ್ತು ಆ ಭರತ್ ರೆಡ್ಡಿ ಪ್ರೈವೇಟ್ ಗನ್ಮೆನ್ಗಳನ್ನ, ಪೆಟ್ರೋಲ್ ಬಾಂಬ್ಗಳನ್ನ, ಬಾಟಲ್ಗಳನ್ನ, ಕಲ್ಲುಗಳನ್ನ ತಗೊಂಡು ಬಂದು ದಾಳಿ ಮಾಡಿ ಹತ್ಯೆ ಯತ್ನ ಮಾಡಬೇಕಂತಂದ್ರು ಕೂಡ ಈ ಲಜ್ಜೆಗೇಡಿ ಸರ್ಕಾರ 15 ದಿನಗಳಾದರೂ ಕೂಡ ಆ ಭರತ್ನನ್ನ ಅರೆಸ್ಟ್ ಮಾಡಿಲ್ಲ ಬಂಧುಗಳೇ. ಇವತ್ತು ನಾವು ಯಾಕೆ ಸಿಬಿಐಗೆ ನಾವು ಇನ್ಕ್ವೈರಿಗೆ
ಕೇಳ್ತಾ ಇದ್ದೀವಿ ಅಂತಂದ್ರೆ, ಈ ಘಟನೆಯಲ್ಲಿ ಈ ನಗರದ ಡಿಎಸ್ಪಿ ನಂದಾರೆಡ್ಡಿ, ಎಎಸ್ಪಿ ರವಿಕುಮಾರ್ ಇಬ್ಬರು ಕೂಡ ಸೇರಿ ಆ ಭರತ್ ಜೊತೆಯಲ್ಲಿ ಇವತ್ತು ನಮ್ಮ ಮನೆ ಮೇಲೆ ದಾಳಿ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡಿರೋ ಕಾರಣ ಸಿಬಿಐಗೆ ಎಂಕ್ವೈರಿಗೆ ಆಗ್ಲೇಬೇಕು ಅಂತೇಳಿ ಇವತ್ತು ನಾವು ಆಗ್ರಹ ಮಾಡ್ತಾ ಇರೋದು ಬಂಧುಗಳೇ. ಇವತ್ತು ಯಾವುದೇ ಒಂದು ಪೊಲೀಸ್ ಅಧಿಕಾರಿಗಳ ಮೇಲೆ ನನಗೆ ಯಾವತ್ತೂ ಕೂಡ ಸಿಟ್ಟು ಅನ್ನೋದಿಲ್ಲ. ನಮ್ಮಪ್ಪ ಕೂಡ ಪೊಲೀಸ್ ಕಾನ್ಸ್ಟೇಬಲ್. ಬಂಧುಗಳೇ, ಇವತ್ತು ಮಾಧ್ಯಮ ಸ್ನೇಹಿತರ ಮೂಲಕ ನಾನು ಒಂದೇ ಒಂದು ಮಾತನ್ನು ಹೇಳಬೇಕಾಗುತ್ತೆ. ಇವತ್ತು ಇಡೀ ಕರ್ನಾಟಕ ಕಾಂಗ್ರೆಸ್ ರಿಪಬ್ಲಿಕ್ ಆಗಿ ಇಡೀ ಕರ್ನಾಟಕದಲ್ಲಿ ಇವರ ದೌರ್ಜನ್ಯ ಅನ್ಯಾಯಗಳು ಇವತ್ತೇನು ನಡೀತಾ ಇದೆ. ನಾನು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರಿಗೆ ಮತ್ತು ಅಶೋಕ್ ಅಣ್ಣನ್ ಅವರಿಗೆ ಎಲ್ರಿಗೂ ಕೂಡ ಇವತ್ತೊಂದು ಮಾತನ್ನು ಹೇಳ್ತಾ ಇದ್ದೇನೆ. ಮೊನ್ನೆ ಆಗಿರೋ ಘಟನೆಯಲ್ಲಿ ನನ್ನ ಪ್ರಾಣ ಹೋಗಿದ್ರೆ ಇವತ್ತು ನಾನು ಈ ವೇದಿಕೆ ಮೇಲೆ ನಿಮ್ಮ ಮುಂದೆ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇದ್ದಿಲ್ಲ. ಆದರೆ ಬಂಧುಗಳೇ, ಇವತ್ತು ನಾನು ಬದುಕಿದ್ದೀನಿ. ಇವತ್ತು ಇಡೀ ಕಾಂಗ್ರೆಸ್ ಪಕ್ಷವನ್ನ ಇಡೀ ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ರಾತ್ರಿ ಹಗಲು ಹಳ್ಳಿ ಹಳ್ಳಿಗೆ ಹೋಗಿ ಕಾಂಗ್ರೆಸ್ ಪಕ್ಷವನ್ನ ಬುನಾದಿ ಸಮೇತ ನಿಮ್ಮ ಬುನಾದಿ ಸಮೇತ ಕಿತ್ತಾಕಿ ಬರೋ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ 150ಕ್ಕೂ ಹೆಚ್ಚು ಸೀಟ್ಗಳನ್ನು ಗೆಲ್ಲೋದ್ರ ಮೂಲಕ ಬರೋ ದಿನಗಳಲ್ಲಿ ಯಾವತ್ತಿಗೂ ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನುವಂತ ಮಾತೆ ಜನರು ಮರಿಬೇಕು. ಆ ಮಟ್ಟಕ್ಕೆ ಇವತ್ತು ನಾವು ಹೋರಾಟ ಮಾಡಿ ಬರೋ ದಿನಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಬಹುಶಃ ಬಹಳಷ್ಟು ಮಂದಿ ಅಂದ್ಕೊಂತಾ ಇದ್ದಾರೆ, ಏನ್ ಅಂದ್ಕೊಂತಾ ಇದೆ ಅಂದಿಗ್ನ ಈ ಸಮಾವೇಶ ಶ್ರೀರಾಮುಲು ರಕ್ಷಣೆಗೋಸ್ಕರವಾಗಿ ಸಮಾವೇಶ ಅಂತ ಹೇಳಿ ತಿಳ್ಕೊಂಡಿದ್ದಾರ. ಜನಾರ್ದನ್ ರೆಡ್ಡಿ ಅವರ ರಕ್ಷಣೆಗೋಸ್ಕರವಾಗಿ ಸಮಾವೇಶ ಅಂದುಕೊಂಡಿದ್ದಾರ. ನಾನು ಕಾಂಗ್ರೆಸ್ ನಾಯಕರು ಹೇಳುತ್ತಾ ಇದ್ದೀನಿ, ಈ ಶ್ರೀರಾಮುಲು ರಕ್ಷಣೆಗೋಸ್ಕರವಾಗಿ ಸಮಾವೇಶ ಅಲ್ಲ, ಜನಾರ್ದನ್ ರೆಡ್ಡಿ ಅವರ ರಕ್ಷಣೆಗೋಸ್ಕರವಾಗಿ ಸಮಾವೇಶ ಅಲ್ಲ. ಇವತ್ತು ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಕಲ್ಯಾಣ ಕರ್ನಾಟಕಕ್ಕೋಸ್ಕರವಾಗಿ ರಕ್ಷಣೆ ಸಲುವಾಗಿ ಸಮಾವೇಶ ನಡೀತಾ ಇದೆ ಇವತ್ತು. ಯಾಕಂದ್ರೆ ಇವತ್ತು ನಮ್ಮ ಬಳ್ಳಾರಿ, ವಿಜಯನಗರ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ರಕ್ಷಣೆ ಮಾಡಬೇಕು. ಈ ಭಾಗದಲ್ಲಿದ್ದಂತಹ ಜನರನ್ನು ರಕ್ಷಣೆ ಮಾಡಬೇಕೆಂದು ಸಮಾವೇಶ ಮಾಡ್ತಾ ಇದೀವಿ. ಬಹುಶಃ ನೀವೆಲ್ಲರೂ ಕೂಡ ನೋಡಿರ್ಬೋದು, 1ನೇ ತಾರೀಕಾದಂತಹ ಘಟನೆಯ ಬಗ್ಗೆ ಎಲ್ಲರೂ ಕೂಡ ಉಲ್ಲೇಖನೆ ಮಾಡಿದಾರ. ಇವತ್ತು ಈ ಭಾಗದ ಶಾಸಕರಾದಂತಹ ನಾರಾ ಭರತ್ ರೆಡ್ಡಿ ಅವರು ಬಹುಶಃ ಇವತ್ತು ಸಣ್ಣ ವಯಸ್ಸಿನಲ್ಲಿ MLA ಆಗಿದ್ದಾರೆ. ಸಣ್ಣ ವಯಸ್ಸಿನಲ್ಲಿ MLA ಆಗಿ ಅವ್ರು ಯಾವ ರೀತಿಯಲ್ಲಿ ದರ್ಪ ನೋಡಿಸ್ತಾ ಇದ್ದಾರೆ ನೋಡ್ರಿ. ನಾನಾಗಿರ್ಬೋದು, ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, 30 ವರ್ಷಗಳ ಕಾಲ ರಾಜಕಾರಣ ಮಾಡಿ ಸುಮಾರಾಗಿ ನಾನು ಕೂಡ 6 ಬಾರಿ MLA ಆಗಿದೆ, 1 ಬಾರಿ MP ಆಗಿದೆ, 4 ಬಾರಿ ಮಂತ್ರಿ ಆಗಿದೆ, ಅವ್ರು ಕೂಡ 2 ಬಾರಿ ಶಾಸಕರಾದ ಮಂತ್ರಿಗಳಾಗಿದೆ, ಅನೇಕ ಮಂತ್ರಿಗಳಾಗಿದ್ವಿ. ಯಾವತ್ತಿನ 30 ವರ್ಷ ರಾಜಕಾರಣ ಜೀವನದಲ್ಲಿ ರಾಮ್ನವರೇ ತಾವು ಈ ರೀತಿ ಕೆಟ್ಟ ಕೆಲಸ ಮಾಡಿದರೆ ಒಂದು ಕಪ್ಪು ಚುಕ್ಕೆಯನ್ನು ನೋಡ್ಸ್ರಿ. ಆದ್ರೆ ಅವರು ಮಾಡಿದಂತ ನಾರಾ ಭರತ್ ರೆಡ್ಡಿ ಅವರು ಬಂದು ಅವ್ರ ಮಾತುಗಳು ನೋಡ್ರಿ. ಲಂಡನ್ ಅಲ್ಲಿ ಓದಿನಿ ಅಂತಾನ, ನಾನು ಶ್ರೀಮಂತ ಅಂತಾನ, ನಮ್ಗೇನು ಕಡಿಮಿಲ್ಲ ಅಂತಾನ, ಏನು ಬಾಯಿ ಬಂದಾಗ ಮಾತಾಡ್ತಾನ. ಸ್ವಾಮಿ ಎಲ್ಲಿ ಹೋದ್ರೆ ಏನು, ಎಲ್ಲಿ ಎಷ್ಟು ದೊಡ್ಡ ಶ್ರೀಮಂತ ಆದ್ರೆ ನೀನು? ಸ್ವಾಮಿ ಎಲ್ಲಿ ಓದಿದ್ದು ಮುಖ್ಯ ಅಲ್ಲ, ನೀನೆಟ್ಟು ಎಷ್ಟು ದೊಡ್ಡ ಶ್ರೀಮಂತ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಇಂದಿರಾನಗರದಲ್ಲಿ APMC ಬಡವರ ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರ ಇದೆಯೋ ಆ ಸಂಸ್ಕಾರವನ್ನು ಕಲಿಯತಕ್ಕಂತ ಆಗಬೇಕು. ಯಾಕಂದ್ರೆ ಇವತ್ತು 1ನೇ ತಾರೀಕಿಗೆ ನಾವು 2026ಕ್ಕೆ ಕಾಲಿಡ್ತಾ ಇದ್ದೀವಿ. ಆ 2026ಕ್ಕೆ ಕಾಲಿಡುವಂತ ಸಂದರ್ಭದಲ್ಲಿ, ಹೊಸ ವರ್ಷಕ್ಕೆ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಎಲ್ಲರಿಗೂ ಖುಷಿಯಿಂದ 2025ನೇ ಇಸ್ವಿ ಮುಗಿತು, 26ನೇ ಇಸ್ವಿಗೆ ಬರಮಾಡ್ಕೊಂತ ಇದೀವಿ. ಆದ್ರೆ ನಾರಾ ಭರತ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಮನೆಗೆ ಹೋಗಿ ಗುಂಡಾರ್ಸಂತ ಕೆಲಸ ಮಾಡ್ತಾ ಇದಾರ. ಇವತ್ತು ನಾನು ಕೇಳ್ತಾ ಇದ್ದೀನಿ, ಇವತ್ತು ಜನಾರ್ದನ್ ರೆಡ್ಡಿ ಅವರ ಮನೆನೇ ನಿಮಗೆ ಬ್ಯಾನರ್ ಕಟ್ಟಕ್ಕೆ ಬೇಕಾಗಿತ್ತ? ಬೇರೆ ಎಲ್ಲಿ ಸ್ಥಳ ಇದ್ದಿಲ್ಲನಾ?
ಏನ್ ಇವತ್ತಂದ್ರೆ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಹೋಗ್ಬೇಕು, ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಜಗಳ ಪ್ರಾರಂಭ ಮಾಡಬೇಕು, ಅದರ ದೊಡ್ಡದು ಮಾಡಬೇಕು. ದೊಡ್ಡದು ಮಾಡಿದ ನಂತರ ಅವ್ರ ಮನೆಗೆ ನುಗ್ಗಿ ಏನೋ ಮಾಡಿ ಅನಾಹುತ ಮಾಡಿ ನಾವು ಇಡೀ ಕರ್ನಾಟಕ ರಾಜ್ಯಕ್ಕೆ ಹೆಸರು ತಂದ್ಕೋಬೇಕಂದೇಳಿ ಹೋಗಿ ಬೊಕ್ಕ ಬಾರ್ಲಿ ಬಿದ್ದಿದ್ದಾರ.